ಕಾಂಗ್ರೆಸ್ ಅಲ್ಲಿ ಕುರ್ಚಿ ಕದನ ಮತ್ತೆ ತಾರಕಕ್ಕೇರಿದೆ. ಜೋರಾಗಿ ನಡೀತಾ ಇದೆ. ಪವರ್ ಶೇರಿಂಗ್ ಬಗ್ಗೆ ಒಪ್ಪಂದ ಆಗಿದೆಯಾ ಇಲ್ವಾ? ಸಿಎಂ ಮತ್ತು ಡಿಸಿಎಂ ಆಪ್ತರ ನಡುವೆ ಮತ್ತೆ ಇದೇ ವಿಷಯವಾಗಿ ವಾಕ್ಸಮರ ತಾರಕಕ್ಕೇರಿದೆ. ಬಹಿರಂಗವಾಗಿ ಹೇಳಿಕೆಗಳನ್ನ ಮತ್ತೆ ಕೊಡೋಕೆ ಶುರು ಮಾಡಿದ್ದಾರೆ. ಈ ಮಧ್ಯದಲ್ಲಿ ದೊರೆ ಮಾಡಿದ ತಪ್ಪಿಗೆ ದೂರಿಲ್ಲ ಅಂತೇಳಿ ಬಾಲಕೃಷ್ಣ ವ್ಯಂಗ್ಯವಾಡಿದ್ದಾರೆ. ಒಪ್ಪಂದ ಆಗಿರೋದು ಸತ್ಯ ಅಂತೇಳಿ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಷ ಏನ್ ಹೇಳುತ್ತೋ ಅದೇ ಫೈನಲ್ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಡಿಸಿಎಂ ಆಪ್ತರ ಹೇಳಿಕೆಗೆ ಯತೀಂದ್ರ ಕೂಡ ಮತ್ತೆ ಕೌಂಟರ್ ಕೊಟ್ಟಿದ್ದಾರೆ. ಹೈಕಮಾಂಡೇ ಸುಪ್ರೀಂ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಯತೀಂದ್ರ ಹೇಳ್ತಾ, ಈಗ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆದ್ರೆ ಒಂದು ಕ್ಲಾರಿಟಿ ಬೇಕು. ಪವರ್ ಶೇರಿಂಗ್ ವಿಷಯವಾಗಿ ಮಾತುಕತೆ ಆಗಿತ್ತು, ಒಪ್ಪಂದ ಆಗಿತ್ತು ಅಂತೇಳಿ ಡಿಕೆ ಬಣ ಪದೇ ಪದೇ ಈ ಮಾತುಗಳ ಬಗ್ಗೆ, ಅಂದ್ರೆ ಈ ಹಿಂದೆ ಆಡಿದಂತ ಮಾತುಗಳ ಬಗ್ಗೆ ನೆನಪಿಸುವಂತ ಕೆಲಸ ಮಾಡ್ತಾ ಇದ್ರೆ ಇಲ್ಲಿ ಯಾವುದೇ ಒಪ್ಪಂದ ಆಗಿಲ್ಲ. ಈ ಟರ್ಮ್ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿ ಯತೀಂದ್ರ ನೆನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಹೈಕಮಾಂಡ್ನಿಂದ ಒಂದು ಸ್ಟ್ರಾಂಗ್ ಸಿಗ್ನಲ್ ಇದ್ರ ಬಗ್ಗೆ ಸಿಕ್ಕಿದೆ ಅಂತ ಹೇಳಿಕೆ ಬೆನ್ನಲ್ಲೇ ಈಗ ಜಟಾಪಟಿ ಮತ್ತೆ ಮುಂದುವರೆದಿದೆ. ಹಾಗಾದ್ರೆ ಕಾಂಗ್ರೆಸ್ ಅಲ್ಲಿ ಕುರ್ಚಿ ಕದನ ಹೇಗಿದೆ, ಯಾರ್ಯಾರು ಏನೇನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡೋಣ. ಜನರಿಗೂ ಇದೆ, ಶಾಸಕರಿಗೂ ಇದೆ, ನಿಮ್ಗೂ ಇದೆ, ಎಲ್ಲರಿಗೂ ಇದೆ. ಪಾರ್ಟಿ ಏನ್ ಹೇಳ್ತದೆ ಕೇಳಬೇಕು ನಾವೆಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತಾರೆ ಅದ್ರ ಮೇಲೇನೆ ಎಲ್ಲ ನಿಂತಿರುವಂಥದ್ದು. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ಬೇಕು. ಇವಾಗ ಹೈಕಮಾಂಡ್ ಅವರು ಈಗ ಸದ್ಯಕ್ಕೆ ಸಿಎಂ ಬದಲಾವಣೆ ಆಗ್ತಾರೆ ಅಂತ ಹೇಳಿಲ್ಲ, ಯಾರಿಗೂ ಕೂಡ ಹೇಳಿಲ್ಲ. ಸೊ ಹಾಗಾಗಿ ಈಗಿರುವಂಥ ಸಿಎಂ ಬದಲಾಗ್ತಾರೆ ಅಂತ ಹೇಳೋದಕ್ಕೆ ಯಾವುದೇ ಕಾರಣ ಇಲ್ಲ. ಸೊ ಹಾಗಾಗಿ ಅವರೇ ಕಂಟಿನ್ಯೂ ಆಗ್ತಾರೆ ಅಂತ ನಾನು ಹೇಳಿದ್ದೆ ಅಷ್ಟೇ. ಅದು ಅವರ ಹೇಳಿಕೆ, ಅದು ಅವ್ರಿಗೇನು ಮಾಹಿತಿ ಇದೆ ಆ ಆಧಾರದ ಮೇಲೆ ಹೇಳಿರ್ತಾರೆ. ನಾವು ಯಾವಾಗ್ಲೂ ಹೇಳೋದೇನು ಅಂತ ಹೇಳಿದ್ರೆ, ನಮ್ಮ ಹೈಕಮಾಂಡ್ನವ್ರು ಏನ್ ತೀರ್ಮಾನ ಮಾಡ್ತಾರೋ ಅಂತಿಮವಾಗಿ ಅದೇ ಫೈನಲ್. ನಾನು ಹೇಳಿದ್ದು, ನೀವು ಹೇಳಿದ್ದು, ಮತ್ತೊಬ್ರು ಹೇಳಿದ್ದು ಬರೋದಿಲ್ಲ. ಅಂತಿಮವಾಗಿ ಹೈಕಮಾಂಡ್ ಇಂದ ಏನ್ ತೀರ್ಮಾನ ಬರುತ್ತೆ ದಟ್ ಈಸ್ ಫೈನ್. ಸಿಎಂ ವಿಚಾರವಾಗಿ ಯಾರಾದ್ರೂ ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ. ಅದೇ ಅವ್ರ ಮಗ ಮಾತಾಡಿದ್ರೆ ಯಾವುದೇ ಒಂದು ನೋಟಿಸ್ ಕೊಡಲ್ಲ ಸರ್ ಯಾರಿಗೂ. ದೊರೆ ತಪ್ಪು ಮಾಡಿದ್ರೆ ದೂರಿಲ್ವಂತೆ. ಅರ್ಥ ಆಯ್ತಾ? ದೊರೆ ತಪ್ಪು ಮಾಡಿದ್ರೆ ದೂರಿಲ್ವಂತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಈಗ ಹೈಕಮಾಂಡ್ ನಿಂದಾನೇ ನಿರ್ದೇಶನ ಬಂದಿತ್ತು, ಯಾರು ತುಟಿ ಬಿಚ್ಚಂಗಿಲ್ಲ ಪವರ್ ಶೇರಿಂಗ್ ವಿಷಯವಾಗಿ, ನಾಯಕತ್ವದ ವಿಷಯವಾಗಿ ಅಂತ ಹೇಳಿದ್ರು ಕೂಡ ಸ್ವಲ್ಪ ದಿನ ಸುಮ್ಮನಿರ್ತಾರೆ, ಮತ್ತೆ ಶುರು ಮಾಡ್ಕೊಳ್ತಾರೆ. ಈಗ ಯತೀಂದ್ರ ಅವ್ರು ನೆನ್ನೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಂಗೆ ಡಿಕೆ ಬಣ ಕೂಡ ಫುಲ್ ಆಕ್ಟಿವ್ ಆಗಿದೆ. ಈಗ ನೋಟಿಸ್ ಕೊಡುವಂತ ವಿಷಯವಾಗಿನೂ ವ್ಯಂಗ್ಯ ಆಡ್ತಿರೋದ್ರಿಂದ ಯತೀಂದ್ರ ಮೇಲೆ ಏನಾದ್ರೂ ಕ್ರಮಗಳಾಗುತ್ತಾ? ಯತೀಂದ್ರವ್ರ ಮೇಲೆ ಕ್ರಮ ಆಗೋದು ಅನುಮಾನ. ಯಾಕಂತ ಹೇಳಿದ್ರೆ ಯತೀಂದ್ರ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಇವತ್ತು ನಿನ್ನೆ ಮೊದಲಲ್ಲ. ಯಾಕಂತ ಹೇಳಿದ್ರೆ ಈಗಿನಿಂದಲೂ ಕೂಡ ಹೇಳಿಕೆಗಳನ್ನ ತಮ್ಮ ತಂದೆಯವ್ರನ್ನ ನಡೆಯನ್ನು ಸಮರ್ಥನೆ ಮಾಡಿಕೊಂಡು ಮತ್ತೊಂದು ಕಡೆಗೆ 5 ವರ್ಷಗಳ ಕಾಲ ನಮ್ಮ ಅಪ್ಪವರೇ CM ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸ್ಟೇಟ್ಮೆಂಟನ್ನು ಕೊಡ್ಕೊಂಡ್ಬರ್ತಾ ಇದ್ದಾರೆ. ಆದರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವ್ರ ವಿರುದ್ಧ ಏನಾದರೂ ಕ್ರಮಕ್ಕೆ ಮುಂದಾದರೆ ಅದು ಎಲ್ಲೊಂದು ಕಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ವಿರುದ್ಧ ಕ್ರಮಕ್ಕೆ ಮುಂದಾದಂತೆ. ಸೊ ಹೀಗಾಗಿ ಹೈಕಮಾಂಡು ಕೂಡ ಇಂಥದ್ದೊಂದು ನಿರ್ಧಾರಕ್ಕೆ ಬರೋದು ಅನುಮಾನ ಅಂತಲೇ ಹೇಳಲಾಗ್ತಾಯಿದೆ. ಯಾಕಂತ ಹೇಳಿದ್ರೆ CM ಸಿದ್ದರಾಮಯ್ಯನವರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಬಹಿರಂಗವಾಗಿ ಹೇಳಿರ್ತಕ್ಕಂಥದ್ದು. ಈ ಒಂದು ನಾಯಕತ್ವ ಜಟಾಪಟಿ ವಿಚಾರದಲ್ಲಿ ನಾನು ಮಾತಾಡಬೇಕು, ಇಲ್ಲ DCM DK ಶಿವಕುಮಾರ್ ಅವ್ರು ಮಾತಾಡಬೇಕು, ಇನ್ಯಾರ ಮಾತಕ್ಕೂ ಕೂಡ ಕಿಮ್ಮತ್ತಿಲ್ಲ ಅನ್ನುವಂಥ ಒಂದು ಮಾತನ್ನು ತವರು ಜಿಲ್ಲೆ ಮೈಸೂರಿನಲ್ಲೇ ನಿಂತು ಹೇಳಿದರು. ಸೊ ಹೀಗಾಗಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಗೆ ಮಹತ್ವ ಕೊಡಬೇಕಾಗಿಲ್ಲ ಅನ್ನುವಂಥ ಒಂದು ಮಾತನ್ನು CM ಸಿದ್ದರಾಮಯ್ಯನವರ ಆಪ್ತರು ಸೇರಿದಂತೆ DCM DK ಶಿವಕುಮಾರ್ ಅವರ ಬಣದ ಶಾಸಕರು ಕೂಡ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಾಗಿ ಒಂದು ಹೆಜ್ಜೆ ಅಂದರೆ DCM DK ಶಿವಕುಮಾರ್ ಬಣದ ಕೆಲ ಶಾಸಕರು ಇದೀಗ ಯತೀಂದ್ರ ಸಿದ್ದರಾಮಯ್ಯನವ್ರ ವಿರುದ್ಧ ಕಿಡಿಕಾರಿ ಇರ್ತಕ್ಕಂಥದ್ದು. ನೇರವಾಗಿ ಮಾಗಡಿ ಶಾಸಕ HC ಬಾಲಕೃಷ್ಣ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ದೊರೆ ಮಾಡಿದ ತಪ್ಪಿಗೆ ದೂರಿಲ್ಲ ಅನ್ನುವಂಥ ಒಂದು ಮಾತನ್ನು ಉಲ್ಲೇಖ ಮಾಡೋದ್ರ ಮುಖಾಂತರ ಮುಖ್ಯಮಂತ್ರಿ ಮಗ ಅವರು ಮಾಡಿರ್ತಕ್ಕಂಥ ಒಂದು ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ದೂರಾಗಲಿ ಅಥವಾ ಕ್ರಮ ಆಗಲಿ ಇಲ್ಲ ಅನ್ನುವಂಥ ಒಂದು ಮಾತನ್ನು, ಅಂದರೆ ದೂರು ಕೊಡೋದಕ್ಕೂ ಕೂಡ ಯಾರೂ ಮುಂದೆ ಬರೋದಿಲ್ಲ ಅನ್ನುವಂಥ ಒಂದು ನಿಟ್ಟಲ್ಲಿ. ಮತ್ತೊಂದು ಕಡೆಯಾಗಿ ಚನ್ನಗಿರಿ ಶಾಸಕರಾಗಿರ್ತಕ್ಕಂಥ ಬಸವರಾಜ ಶಿವಗಂಗವರು ಕೂಡ DK ಶಿವಕುಮಾರ್ಗೆ ಯತೀಂದ್ರವರು ಹೈಕಮಾಂಡ್ ಆಗಿರ್ಬೋದು, ಆದರೆ ನಮಗೆ ಬೇರೆಯದ್ದೇ ಹೈಕಮಾಂಡ್ ಇದೆ, ಹೈಕಮಾಂಡ್ ಮಧ್ಯಪ್ರವೇಶವನ್ನು ಮಾಡಬೇಕು, ಮತ್ತೊಂದು ಕಡೆಯಾಗಿ 2.5 ವರ್ಷ ಅಧಿಕಾರ ಒಪ್ಪಂದ ಆಗಿರೋದು ನಿಜ ಅನ್ನುವಂಥ ಒಂದು ಮಾತನ್ನು ಉಲ್ಲೇಖ ಮಾಡಿರೋದ್ರ ಮುಖಾಂತರ ಅಧಿಕಾರ ಹಸ್ತಾಂತರಕ್ಕೆ ಒತ್ತಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಗಳ ನಡುವೆ ನವದೆಹಲಿ ಪ್ರತಿನಿಧಿಯಾಗಿರ್ತಕ್ಕಂಥ TB ಜಯಚಂದ್ರ ಅವರು ಕೂಡ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲೇಬೇಕಾಗುತ್ತೆ, ಅಂದರೆ
ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ 2 ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಹಿಡಿದಿರ್ತಕ್ಕಂಥದ್ದು ಭವಿಷ್ಯದ ದೃಷ್ಟಿಯಿಂದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ದೃಷ್ಟಿಯಿಂದ ಹೈಕಮಾಂಡ್ ಮಧ್ಯಪ್ರವೇಶವನ್ನು ಮಾಡಿ ಒಂದು ಸೂಕ್ತವಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿರ್ತಕ್ಕಂಥದ್ದು. ಈ ಮೂಲಕವಾಗಿ ಒಂದು ಕಡೆಗೆ ಹಿರಿಯ ನಾಯಕರ ಅಸಮಾಧಾನ, ಮತ್ತೊಂದು ಕಡೆಗೆ DCM DK ಶಿವಕುಮಾರ್ ಅವರು ಬಣದ ಶಾಸಕರ ಆಕ್ರೋಶ, ಈ ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ ಯತೀಂದ್ರ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆಗೆ U-turn ಹೊಡೆದ್ರ ಅಂತ ನಿನ್ನೆ ಒಂದು ಮಾತನ್ನು ಹೇಳಿದರು. ಅಂದರೆ ಹೈಕಮಾಂಡ್ ಬಾಯ್ಬಿಟ್ಟು ಹೇಳದೇ ಇದ್ರೂ ಕೂಡ ಕ್ಲಿಯರ್ ಆಗಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಯಾವಾಗ ಯತೀಂದ್ರ ಸಿದ್ದರಾಮಯ್ಯನವರು ಈ ಒಂದು ಸ್ಟೇಟ್ಮೆಂಟ್ ಹೊರಗಡೆ ಬಂತೋ ಇತ್ತ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಸಂಚಲನ ಮೂಡಿಸಿತ್ತು. DCM DK ಶಿವಕುಮಾರ್ ಅವ್ರ ಬಣದ ಶಾಸಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ ಇತ್ತ DK ಶಿವಕುಮಾರ್ ಅವ್ರು ನೇರವಾಗಿ ಹೈಕಮಾಂಡ್ ಯತೀಂದ್ರ ಸಿದ್ದರಾಮಯ್ಯನವರು ಹೈಕಮಾಂಡ್ ಅವರ ಮಾತನ್ನು ಗೌರವದಿಂದ ಸ್ವೀಕಾರ ಮಾಡೋಣ ಅನ್ನುವಂಥ ಒಂದು ವ್ಯಂಗ್ಯಭರಿತ ದಾಟಿಯಲ್ಲಿ ಮಾರ್ಮಿಕವಾಗಿ ಕುಟ್ಕಿದ್ರು. ಸೊ ಹೀಗಾಗಿ ಇವತ್ತು U-turn ಹೊಡೆದಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯನವರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ, ನಾವೆಲ್ಲರೂ ಹೈಕಮಾಂಡ್ ತೀರ್ಮಾನವನ್ನು ಒಪ್ಕೊಳ್ಳೇಬೇಕಾಗುತ್ತೆ ಅಲ್ವಾ, ಅಂದರೆ ನಮ್ಮ ತಂದೆಯವ್ರಿಗೆ ಕೊಟ್ಟಿದ್ದಾರೆ ಎನ್ನುವಂಥ ಒಂದು ಭರವಸೆ ಆಧಾರದ ಮೇಲೆ ನಾನು ಆ ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ದೆ ಎನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಪರೋಕ್ಷವಾಗಿ ತಮ್ಮ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಳ್ಳೋದ್ರ ಜೊತೆಗೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅನ್ನುವಂಥ ಒಂದು ಮಾತನ್ನು ಪುನರುಚ್ಚಾರ ಮಾಡಿರ್ತಕ್ಕಂಥದ್ದು. ಸೊ